ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 6 ತಿಂಗಳು, 6 ತಿಂಗಳ, 4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ, ಅಲ್ಲಿಂದ ಹೊರಗೆ ಬಂದ್ಮೇಲೆ ಈ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿರುತ್ತೆ, ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕೆಂದ್ರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟ್ ಆಗಿ ಅವನೇ ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಎಲ್ಲಿ ಆಫ್ ಮಾಡೋದು, ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನದ್ರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರುಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್. ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಒಬ್ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ರು. ಈಗ ಇಲ್ಲ. ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ. ಯಾರು ಅವನೇ ಕಲಾವಿದ, ಅವನ್ ಹಿಡ್ಕೊಂತಾನೆ, ಏನೋ ಮಾತಾಡ್ತಾನೆ, ಅದನ್ನ ಅಪ್ಲೋಡ್ ಮಾಡ್ತಾನೆ, ಅವನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಬಡ್ಕೊಂತ ಇರ್ತಾರೆ. ಅದನ್ನ ನೋಡಿ ನಾವಲ್ಲಿ ಅಂದ್ಬಿಟ್ಟು ಮಜಾ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದು ಮರೆತು ಬಿಟ್ಟವ್ರೆ. ಅದು ಚೆನ್ನಾಗಿರದೆ ಹೋಗ್ಲಿ. ಅದು ಕೆಲವು ಇನ್ನ ಮಾತಾಡಂಗಿಲ್ಲ, ಯಾಕೆಂದ್ರೆ ನಾ ಏನೇನೋ ನೋಡಕ್ಕಾಗಲ್ಲ. ಯಾವುದೋ ಹಳ್ಳಿಲಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜು ಅಂತ, ಅಲ್ಲೆಲ್ಲ ನಿಂತವನ್ನೇ 24 ಗಂಟೆ ನಿಂತ ಕಡೆನೆ ಮೊಬೈಲ್, ಕೂತ್ರೆ ಮೊಬೈಲು, ಆ ಗಾಡಿ ಈ ತರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ, ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ತಲೆಯಲ್ಲಿ 24 ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್. ಹಂಗಾಗಿದೆ ಸರ್, 24 ಗಂಟೆ ಮೊಬೈಲು, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ, 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಾಕಾಗಿ ಪೆನ್ ಪಟ್ 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 ಅಂತ ಅಲ್ಲೇ ನಂದೊಂದು ಡೈಲಾಗ್ ಯಾವುದದು ಎಲ್ಲರ ಹತ್ರ ಹೇಳ್ಕೊಂಬರ್ತಿರಲಿಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು. ಕಡೆಗೆ ದುಡ್ಡು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲಿಟಿಕ್ಸ್ ಕೂಡ ಕುಕ್ಕರ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನೋ ಮಾಡಕ್ಕಾಗಲ್ಲ. ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಅದು ಹೇಳಂಗಿಲ್ವಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಕೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದೀವಿ. 2-3 ಡೈಲಾಗ್ ನಾಗೇಂದ್ರ ಪ್ರಸಾದ್ ನಮಸ್ಕಾರ ಹೇಳಿದ್ದೀನಿ. ತುಂಬಾ ಚೆನ್ನಾಗಿ ನನಗೆ ಈ ಸಿನಿಮಾದ ಅನ್ಸಿದ್ದು ಕಾಮಿಡಿ. ಕತೆ ಹೇಗಿದೆ, ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ. ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಏನು ನಗಿಸ್ತಾರೆ ಅನ್ನೋದೇ. ಅದರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ಭಾಳ ಇಷ್ಟ ಆಯಿತು. ಗೌರವ್ ಎಷ್ಟು ಈಸಿಯಾಗಿ ಲೀಲಾಜಾಲವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ. ಈ ನಮ್ಮ ಜೊತೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು, ಯಾಕೆಂದ್ರೆ ಅವ್ನು ಕಾಣಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣ್ಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ. ಸುಮ್ಮನೆ ಸೈಲೆಂಟಾಗಿ ಇದ್ರೂ ಹೈಲೈಟ್ ಆಗಿಬಿಡುತ್ತೆ. ಒಂದೇ ಡೈಲಾಗ್ ಹೈಲೈಟ್ ಆಗ್ತಾ ಹೋಗುತ್ತೆ, ಗೌಂಡಮಣಿ ಸೆಂಟಿಲ್ತ್ರ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೇನೆ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನು ಬೇರೆ ಮಾಡೋ ಅಂತ ಹೇಳಿದಲ್ಲ ನಿನಗೆ, ನೋಡಿ ಹೀರೋಯಿನ್ನೇ ಆಗ್ಬಿಟ್ಲು ನೋಡಿ.
ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆಕ್ಚುಲಿ ಅವಶ್ಯಕತೆ ಇದೆ. ಅದು ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದ್ರೆ ಇವರಿಗೆ ದೇವರ ಆಶೀರ್ವಾದ ಬಹಳ ಚೆನ್ನಾಗಿದೆ. ಥಿಯೇಟರ್ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ, ಚೆನ್ನಾಗಿದ್ರೆ 100 days ಓಡುತ್ತೆ. ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಹಸ್ತ ಸಿಕ್ಬಿಟ್ಟಿದೆ, ಅದೇ ಗಿಲ್ಲಿ. ನಾವು ಸ್ವಲ್ಪ ಓಪನ್ ಮಾರ್ಕೆಟ್. ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯಿಂದ ಜನರ ಮುಂದೆ, ಬಿಗ್ ಬಾಸ್ ಅಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ, ಜನರ ಮುಂದೆ ಅಷ್ಟು ಹತ್ರವಾಗ್ಬಿಟ್ಟಿದ್ದಾರೆ ಗಿಲ್ಲಿ. ತುಂಬಾ ಹತ್ರ ಆಗಿದೆ ಗಿಲ್ಲಿ. ಈ ರೇಂಜಲ್ಲಿ ಬಿಗ್ ಬಾಸ್ ಅಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ. ಇಷ್ಟು ಫೇಮ್ ಆಗಿರೋಂಥವ್ರು, ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇಲ್ಲಿ ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು, ಸರ್ ಒಂದೇ ಒಂದ್ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸ್ ಅಲ್ಲೇ ಗಿಲ್ಲಿ ಬಗ್ಗೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್, ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ಬಿಡ್ತಾಳೆ ಅವಳು ಟಿವಿ ಮುಂದೆ. ಅಂತ ಫ್ಯಾನ್ಸ್ ಇರ್ಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನ್ ಹೇಳಿ? ಸೂಪರ್ ಹಿಟ್. ಒಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬಾ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುತ್ತು ಬಿಡ್ತಾರೆ. ಅದನ್ನ ನೋಡ್ಕೊಳ್ಳಪ್ಪ ಹುಲ್ಸರಾಗಿ ಆ ಗಾಳಿಗೆ ಇರ್ಬಿಟ್ಯಾ. ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಡ್ಬಿಡು. ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರಾ. ಸೊ ಅದಿರೋದ್ರಿಂದ ಆನಂದ್ ನಿಮಗೆ ಯಾವ ರೀತಿ ಬಿಸ್ನೆಸ್ ಅಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು? ಜನ. ಥಿಯೇಟ್ರಿಗೆ ಬರಬೇಕು, ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ. ಸ್ವಾಗತ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾನು ಪಾತ್ರ ಮಾಡಿದ್ದೀನಿ ನೋಡಿ, ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ. ಎಲ್ರು ನನ್ಗೆ ಗೌರವ್, ಗಿಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್, ಎಲ್ರಿಗೂ ಕಂಗ್ರಾಟ್ಸ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ, ಇಬ್ರು ಒಂದೇ ಸೈಜ್ ಆಗ್ಬಿಟ್ವಾ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸಾರ್. 1 ನಿಮಿಷ ಇದಕ್ಕೂ ಕೂಟ ಬಿಡ್ಲಿಲ್ಲ ನನ್ನ. ನಾನು ಮಾಡಿರೋ 3 ದಿನ 4 ದಿನ ಎಲ್ರಿಗೂ ಹಂಗೆ ರಿಪೀಟ್ ಮಾಡೋದು. ಒಂಥರ ರಂಪ ಕುಯ್ದ್ಬಿಟ್ಟು ನೀವು ನೋಡಿ ಬೇಕಾರೆ ಈ ಸಿನಿಮಾ. ನಾನು ಆಕ್ಟ್ ಮಾಡಿದ್ದು 3 ದಿನ, ಆದ್ರೆ ಎಷ್ಟು 2.5 ಗಂಟೆನೂ ಸಿನಿಮಾಲಿದ್ದೀನಿ. ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ. 1 ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಇಷ್ಟು ಡೇಲ್ ಹಾಕೊಂಡ್ಬಿಡೋರು. ಇಲ್ಲ, ಬಹಳ ಒಳ್ಳೆಯವ್ರಿಗೆ ಆನಂದ್. ಯಾಕೆಂದ್ರೆ ನಾನು ತುಂಬಾ ಸಿನಿಮಾ, ಯಾವುದೋ ನಗೆ ಬಾಂಬು ಮತ್ತೆ ಸುಮಾರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ. ನೋವಾಗದಂಗೆ ಕೆಲಸ, ತುಂಬಾ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ರನ್ನ ಯಾವ ರೀತಿ ನಡ್ಸ್ಕೋಬಹುದು ಆ ರೀತಿ ನಡ್ಸ್ಕೊಂಡಿದ್ದೀರಾ. ನಿಮ್ಗೆ ದೇವರ ಆಶೀರ್ವಾದನೂ ಇದೆ. ಈ ಸಿನಿಮಾ 100% ಚೆನ್ನಾಗಿ ಓಡುತ್ತೆ. ನಮ್ಮ ಆಶೀರ್ವಾದನೂ ನಿಮ್ಮ ಮೇಲೆ ಇರಲಿ.